ಸರ್, ಕೋಲಾರ ಜಿಲ್ಲೆಯಲ್ಲಿ ರಾಜ್ಯ ಅತಿ ಹೆಚ್ಚು ಮಾವು ಬೆಳೆಯುವಂಥ ಕೋಲಾರ ಜಿಲ್ಲೆಯಲ್ಲಿ ಏನು ಮಾವು ಬೆಳೆಗಾಗಿ ಹೋರಾಟ ಮಾಡಿದಂಥ ಜೂನ್ 20ನೇ ತಾರೀಕು ಮಾವು ಬೆಳೆಗಾರರು, ರೈತ ಸಂಘಟನೆಯವರು ಮತ್ತು ಈ ಭಾಗದ ಸಂಸದರು, ಶಾಸಕರು ಬೀದಿಗೆ ಬಂದು ರಾಷ್ಟ್ರೀಯ ಹೆದ್ದಾರಿಗಳು ಧರಣಿ ಮಾಡಿದರು. ಇದನ್ನು ಎಚ್ಚೆತ್ತುಕೊಂಡ ಸರ್ಕಾರ ಮತ್ತು ಜಿಲ್ಲಾಧಿಕಾರಿಗಳು 25ನೇ ತಾರೀಕಿಗೆ PDF ಮುಖಾಂತರ ಮಾವು ಖರೀದಿ ಕೇಂದ್ರಗಳು ತೆರೆದಿದ್ದರು. 25ನೇ ತಾರೀಕಿಂದ 30ನೇ ತಾರೀಕು ಕಾಲಾವಕಾಶ ಕೊಟ್ಟಿದ್ದರು. ಏನು ಮಾವು ಖರೀದಿ ಮಾಡೋದಕ್ಕೆ 1 ಎಕರೆಗೆ 4 ಟನ್ನಂತೆ ಒಟ್ಟು 5 ಎಕರೆಗೆ 20 ಟನ್ನು ಮಾವು ಖರೀದಿಗೆ ಬೆಂಬಲ ಕೊಟ್ಟಿತ್ತು. 1ನೇ ತಾರೀಕಿನಿಂದ ಇವತ್ತು 9ನೇ ತಾರೀಕುವರೆಗೂ PDF ನಿಲ್ಲಿಸಿದ್ದಾರೆ. ಈಗಾಗಲೇ ಸುಮಾರು 50% ಮಾವು PDF ಮುಖಾಂತರ ರೈತರು ಸಾಲಗಟ್ಟಲೆ APMCಗೆ ಖರೀದಿ ಮಾಡಿಕೊಂಡು ಹೋಗಿ ಆಗ್ತಾ ಇದ್ದಾರೆ. ಇನ್ನು ಉಳಿದ ರೈತರು ಏನು 40-50% ಮಾವು ಕಟಾವು ಮಾಡುವಂಥ ರೈತರಿಗೆ PDF ಸಿಗ್ತಾ ಇಲ್ಲ. ದಿನ ರೈತ ಸಂಪರ್ಕ ಕೇಂದ್ರಗಳು, ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳು ಅಲೆದಾಡುವಂಥ ಪರಿಸ್ಥಿತಿ ಆಗಿದೆ. ಈಗಾಗಲೇ ನಾವು ಕೋಲಾರ ಜಿಲ್ಲೆಗೆ ಕೊಟ್ಟಿರುವಂಥ ಏನು 12 ಕೋಟಿ ವಂಶೋದಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕೋಲಾರ. ಇಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಕಾಯಿಲೆಗಳಿಗೆ ಪರಿಹಾರ ಸಿಗುತ್ತದೆ. ಮೊಣಕಾಲು ನೋವು, ಬೆನ್ನು ನೋವು, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆ, ಜಾಯಿಂಟ್ ರೀಪ್ಲೇಸ್ಮೆಂಟ್ ರೀತಿಯ ಎಲ್ಲಾ ಮೂಳೆ ಸಂಬಂಧಿ ಚಿಕಿತ್ಸೆಗಳಿಗಾಗಿ ಸಂಪರ್ಕಿಸಿ 7270727770 ವಂಶೋದಯ ಆಸ್ಪತ್ರೆ ಕೋಲಾರ. 99,500,888 ರೂಪಾಯಿ ಮುಕ್ತಾಯ ಆಗಿದೆ. ಮತ್ತು ಸರ್ಕಾರದ ಕಡೆ ಅಂಗಲಾಚುವಂಥ ಕೆಲಸ ಆಗಿದೆ. ನಾನು ಹೇಳ್ತಾ ಇದ್ದೀನಿ, ಜಿಲ್ಲಾಧಿಕಾರಿಗಳು ಉಳಿದ ರೈತರಿಗೆ PDF ಮುಖಾಂತರ ಆದೇಶ ಮಾಡಿ ಇರೋ ಕಾಯಿ ಅದು ಕಿತ್ಕೊಂಡು ಹೋಗಿ ಸರ್ಕಾರ ಏನು ಕೊಡುವಂಥ ₹4.35 ಕೈ ಚಾಚ್ತಾರೆ. ಈಗಾಗಲೇ ಮಾವು ಕಾಲ ಮಿಂಚೋಗಿದೆ. ಏನು ಕಾಯಿ PDF ಇಲ್ದಂಥ ರೈತರು ತೋಟಗಳಲ್ಲಿ ಕಾಯಿ ಕೊಳಿತಾ ಇದೆ, ನೆಲದಲ್ಲಿ ಇರುವೆಗಳ ಥರ ಉದುರ್ತಾ ಇದೆ. ಆದರೆ ಜಿಲ್ಲಾಧಿಕಾರಿಗಳು ಇವತ್ತು ಏನು ಈ ಸರ್ಕಾರಕ್ಕೆ ನಾನು ಮನವಿ ಮಾಡ್ತಾ ಇದ್ದೀನಿ, ರೈತರು ಅಂಗಲಾಚಿದ್ದಾರೆ, ಈಗಾಗಲೇ ನೋವು ಅನುಭವಿಸಿದ್ದಾರೆ. ಈಗಾಗಲೇ ನಾಳೆಯಿಂದ ಏನು ಇರುವಂಥ ರೈತರಿಗೆ ಆಯಾ ಕೇಂದ್ರಗಳಲ್ಲಿ ಮತ್ತು ಆಯಾ ಇಲಾಖೆಗಳಲ್ಲಿ PDF ಯೋಜನೆ ಜಾರಿ ಮಾಡಿ ಇವಾಗ ಕೊಟ್ಟಿರುವಂಥ PDF ಸಾಲಗಟ್ಟೆಗಳು ಸುಮಾರು 25ನೇ ತಾರೀಕಿನ 29ನೇ ತಾರೀಕುವರೆಗೂ ಸಾಲಗಟ್ಟೆ ಮಾವು ಖರೀದಿ ಮಾಡ್ತಾ ಇದೆ. ಈಗ ಕೆಲವು ರೈತರು ಮರಗಳನ್ನೇ ಕಟಾವು ಮಾಡೋ ಅಂಥ ಪರಿಸ್ಥಿತಿ ಆಗಿದೆ. ಎಲ್ಲರಿಗೂ ಅವಕಾಶ ಕೊಡಿ, ಇರೋ ರೈತರು ಬದುಕಲಿ. ಅದನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ನಾನು ಏನು ಈ ಮಾವು ಬೆಳೆಗಾರರ ಕಷ್ಟಕ್ಕೆ ಸ್ಪಂದಿಸ್ತಾರೋ ಅನ್ನೋ ನಂಬಿಕೆ ಮೇಲೆ ಶೀಘ್ರ ಸರ್ಕಾರದ ಕಡೆ ಗಮನ ಹರಿಸಿ ಅಂತ ಹೇಳ್ತಾ ಇದ್ದೀನಿ ಸರ್.